ನಿನಗಾಗಿ ಭಾಗ 135. ಪವಿತ್ರಳ ಕಣ್ಣೀರನ್ನು ನೋಡಿ ಅವಳ ಗೆಳತಿಗೆ ಭಯವಾಯಿತು. ಅವಳು ಎಷ್ಟು ಸಮಾಧಾನ ಮಾಡಿದರೂ ಸಮಾಧಾನವಾಗುತ್ತಿಲ್ಲ. ನಿಧಾನವಾಗಿ ದಾರಿಗೆ ಬಂದಳು. ಇಷ್ಟೊಂದು ಕೋಪ ಮಾಡಿಕೊಂಡರೆ ಹೇಗೆ? ಇಷ್ಟೊಂದು ಸಿಟ್ಟಿನಲ್ಲಿ ಇದ್ದರೆ ನಿನ್ನನ್ನು ಯಾರು ಕಾಪಾಡುತ್ತಾರೆ? ಬದುಕು ತುಂಬ ಸುಂದರವಾಗಿ ಇರುತ್ತದೆ, ಆದರೆ ಅದನ್ನು ನೀನೇ ಹಾಳು ಮಾಡಿಕೊಳ್ಳುತ್ತಿದ್ದೀಯ. ಕನಸಿನಲ್ಲಿ ಅವನನ್ನು ನೀನು ತಳ್ಳಿದ್ದಕ್ಕೆ ಅಳುತ್ತಿದ್ದೀಯ. ನಿಜವಾಗಲೂ ಅವನನ್ನು ತಳ್ಳಿದರೆ ನೀನು ಬದುಕಿರುತ್ತಿದ್ದ ಅಂದಾಗ ಈಗಲೂ ಕೂಡ ಅವಳು ಸರಿಯಾಗಿ ಅರ್ಥ ಮಾಡಿಕೊಳ್ಳುತ್ತಿಲ್ಲ. ಬದಲಿಗೆ ಒಂದು ರೀತಿ ವಿಚಿತ್ರವಾಗಿ ಹಾಡುತ್ತಿದ್ದಾಳೆ. ನಂತರ ಡ್ರೈವರ್ಗೆ ಹೇಳಿದಳು, ಬೇಗ ಈ ಅಡ್ರೆಸ್ಗೆ ಹೋಗಿ ಅಂತ ಪ್ರಜ್ವಲ್ನ ಮನೆಯ ಅಡ್ರೆಸ್ಸನ್ನು ಹೇಳಿದಳು. ಅವನು ಅವಳ ಮಾತನ್ನು ಕೇಳಿ ಬೇಗ ಅವರಿಬ್ಬರನ್ನು ಕರೆದುಕೊಂಡು ಹೋಗಲು ಪ್ರಯತ್ನ ಮಾಡುತ್ತಿದ್ದಾನೆ. ಆ ಪಯಣದಲ್ಲಿ ಇವನು ತುಂಬ ನೋವಿನಿಂದ ಇದ್ದರೆ ಅತ್ತ ಅವನು ಕೂಡ ನೋವಿನಲ್ಲಿ ಇದ್ದಾನೆ. ಅವನ ಮನಸ್ಸು ದುಃಖದಿಂದ ಇದೆ. ಪ್ರತಿ ಸಲ ಅವಳಿಗಾಗಿ ಏನಾದರೂ ಸರ್ಪ್ರೈಸ್ ಮಾಡುತ್ತಿದ್ದ. ಈ ಬಾರಿ ಇಷ್ಟು ದೊಡ್ಡ ಸರ್ಪ್ರೈಸ್ ಅವಳಿಗಾಗಿ ಅನ್ನುವುದನ್ನು ನೆನೆಸಿಕೊಂಡು ಅವನಿಗೆ ತುಂಬ ದುಃಖವಾಗುತ್ತಿದೆ. ಇನ್ನೇನು ನನ್ನ ಬದುಕು ಮುಗಿದು ಹೋಯಿತು, ಅವಳಿಲ್ಲದೆ ನಾನು ಇರುವುದಿಲ್ಲ ಅಂತ ಜೀವನವನ್ನು ಮುಗಿಸಿಕೊಳ್ಳುವುದು ಅಂತ ಅಂದುಕೊಂಡ. ಆಗ ಅವನ ಗೆಳೆಯ ಹೇಳಿದ, ಇನ್ನೂ ಮದುವೆ ಆಗಿಲ್ಲ, ಎಂಗೇಜ್ಮೆಂಟ್ ಮಾಡಿಕೊಂಡು ಬಿಡು. ಅದೇನೋ ಆದರೆ ಆಗಲಿ, ಮುಂದಿನದನ್ನು ನೋಡಿಕೊಳ್ಳೋಣ. ನೀನು ಈಗ ಎಂಗೇಜ್ಮೆಂಟ್ ಮಾಡಿಕೊಂಡಿಲ್ಲವಾದರೆ ಪವಿತ್ರಳ ಅಪ್ಪ ಇದ್ದಾರೆ, ಅವರಿಗೆ ಏನಾದರೂ ತೊಂದರೆ ಮಾಡುತ್ತಾರೆ. ನಿಮ್ಮ ಮನೆಯವರು ಮೊದಲಿನ ರೀತಿ ಕರುಣೆ ತುಂಬಿದ ಮನುಷ್ಯರಲ್ಲ, ಕಟುಕರು. ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕಿಂತ ಮುಂಚೆ, ಯಾವುದೇ ವಿಷಯವನ್ನು ಮಾತನಾಡುವುದಕ್ಕಿಂತ ಮುಂಚೆ ಎಚ್ಚರ. ತಾಳಿ ಕಟ್ಟುವವರೆಗೂ ನಿನಗೆ ಸಮಯವಿರುತ್ತದೆ. ಇಲ್ಲವಾದರೆ ಪೊಲೀಸ್ನವರನ್ನು ಕರೆಸಿ ನನಗೆ ಮದುವೆ ಆಗಿದೆ, ಇದಕ್ಕಿಂತ ಮೊದಲೇ ಹೆಂಡತಿ ಇದ್ದಾಳೆ ಅಂತ ಹೇಳಿ ಏನಾದರೂ ಮಾಡು, ಯಾವುದೇ ಕಾರಣಕ್ಕೂ ದುಡುಕಬೇಡ ಅಂತ ಹೇಳುತ್ತಾನೆ. ಅವನಿಗೂ ಅದು ಸರಿ ಅಂತ ಅನಿಸುತ್ತದೆ. ದುಡುಕುವುದರಿಂದ ಏನೂ ಸಿಗುವುದಿಲ್ಲ. ಗೆಳೆಯ ಮುಂದುವರೆದು ಹೇಳಿದ, ಪವಿತ್ರಳ ಮನೆಯಲ್ಲಿ ಪವಿತ್ರ ತುಂಬ ಬಲವಂತವಾಗಿ ನಿನ್ನನ್ನು ಇಟ್ಟುಕೊಂಡಳಂತೆ. ಮನೆಯಲ್ಲಿ ಇರಲು, ನಿನ್ನ ಮುಖ ನೋಡಲು ಇಷ್ಟವಿಲ್ಲ ಅಂತ ಹೇಳುತ್ತಿದ್ದವಳು ನಿನ್ನನ್ನು ಈಗ ಪ್ರೀತಿ ಮಾಡುತ್ತಾಳೆ ಅಂತ ಹೇಳುತ್ತೀಯ. ಈ ವಿಷಯ ನಿನಗೆಲ್ಲ ಹೇಗೆ ಗೊತ್ತು ಅಂತ ಕೇಳಿದಾಗ, ನಿನ್ನ ಅಪ್ಪ ಅಮ್ಮ ಅದೇ ವಿಷಯಕ್ಕೆ ನಿನಗೆ ಬೇರೆ ಮದುವೆ ಮಾಡುತ್ತಿರುವುದು. ಅವರಿಗೂ ಕೂಡ ಅವಳು ಅವಮಾನಿಸಿದಳಂತಲ್ಲ. ನಮ್ಮನ್ನು ಒಮ್ಮೆ ಸೊಸೆ ಅವಮಾನಿಸಿದ ಮೇಲೆ ಆ ಮನೆಯ ಹೊಸಲನ್ನು ತುಳಿಯುವ ಯೋಗ್ಯತೆ ಅವಳಿಗೆ ಇಲ್ಲ. ಯಾವುದೇ ಕಾರಣಕ್ಕೂ ನನ್ನ ಮಗನ ಬದುಕಿನಲ್ಲಿ ಅವಳು ಇರಲು ನಾವು ಬಿಡುವುದಿಲ್ಲ. ಅವನು ಪ್ರೀತಿ ಅಂತ ಈಗ ಅವಳನ್ನು ಇಷ್ಟಪಡುತ್ತಾನೆ, ನಾಳೆ ಅವನೇ ಪಶ್ಚಾತ್ತಾಪ ಪಡುತ್ತಾನೆ ಅವಳನ್ನು ಮದುವೆ ಆಗಿರುವುದಕ್ಕೆ. ಅವರಿಗೆ ಅವಳ ಮೇಲೆ ತುಂಬ ಕೋಪ, ಸಿಟ್ಟು ಇದೆ. ಅದನ್ನು ನೀನೇ ಕಡಿಮೆ ಮಾಡಬೇಕು, ನಿಧಾನವಾಗಿ. ನಿನ್ನ ಮನೆಯವರು ಅಷ್ಟೊಂದು ತಾಳ್ಮೆಯಿಂದ ಕೂಡಿರುವ ಮನುಷ್ಯರಲ್ಲ, ಅಯೋಗ್ಯರು. ಅವರ ಸುಖಕ್ಕಾಗಿ, ಅವರ ಸ್ವಾರ್ಥಕ್ಕಾಗಿ ಏನು ಬೇಕಾದರೂ ಮಾಡುತ್ತಾರೆ. ಇದು ಒಂದು ನೆಪ, ಅವರಿಗೆ ಪವಿತ್ರ ಮೇಲೆ ಕೋಪಗೊಳ್ಳಲು ಅಲ್ಲವೇ ಅಂತ ಅವನ ಗೆಳೆಯ ಹೇಳಿದಾಗ ಇವನು ಹೌದು ಅಂತ ತಲೆ ಅಲ್ಲಾಡಿಸಿದ. ಎಂಗೇಜ್ಮೆಂಟ್ ಅನ್ನುವ ವಿಷಯವನ್ನು ತಿಳಿದು ಅವನ ಮನಸ್ಸು ತುಂಬ ದುಃಖದಿಂದ ಕಿರುಚುತ್ತಿದೆ. ಅವನಿಗೆ ಪವಿತ್ರಳನ್ನು ಬಿಟ್ಟು ಆ ಜಾಗದಲ್ಲಿ ಇನ್ಯಾರನ್ನು ನೆನಪಿಸಿಕೊಳ್ಳಲು ಇಷ್ಟವಿಲ್ಲ. ನನ್ನ ಪ್ರಾಣ ಪವಿತ್ರ, ನನ್ನ ಸಂಪೂರ್ಣ ಸರ್ವಸ್ವ, ಅವಳನ್ನು ಬಿಟ್ಟು ಅಂತ ಪುನಃ ಇವನು ಅಳುತ್ತಾ ಕುಳಿತ. ಅವನ ಗೆಳೆಯನಿಗೆ ದುಃಖವಾಯಿತು. ಬದುಕಿನಲ್ಲಿ ಮೊದಲ ಬಾರಿ ನೀನು ಈ ರೀತಿ ಅಳುತ್ತಿರುವುದನ್ನು ನಾನು ನೋಡುತ್ತಿರುವುದು. ಇಷ್ಟೊಂದು ಪ್ರೀತಿ ಮಾಡುತ್ತೀಯ ಅಂದರೆ ಕ್ರಮೇಣ ಅವಳು ಕೂಡ ನಿನ್ನನ್ನು ಪ್ರೀತಿ ಮಾಡುತ್ತಾಳೆ. ನಿನ್ನ ಪ್ರೀತಿ ಪರಿಶುದ್ಧವಾದದ್ದು, ಅದು ನನಗೆ ಗೊತ್ತು. ನೀನು ದುಃಖ ಪಡಬೇಡ, ಆರಾಮವಾಗಿ ಇರು. ದೇವರು ಎಲ್ಲವನ್ನು ಒಳ್ಳೆಯದೇ ಮಾಡುತ್ತಾನೆ. ನೀನು ಚಿಕ್ಕಂದಿನಿಂದ ಯಾರಿಗೂ ನೋವನ್ನು ಕೊಟ್ಟಿಲ್ಲ. ನಿನ್ನ ಮನೆಯವರು ಕೊಡುವ ನೋವನ್ನು ನೀನು ಸಹಿಸಿಕೊಳ್ಳುತ್ತಿದ್ದೆ. ಅಷ್ಟೊಂದು ತ್ಯಾಗಮಯಿ. ನಿನ್ನ ಮನೆಯ ಪ್ರತಿಯೊಬ್ಬರ ವಿಷಯ ಗೊತ್ತಿದ್ದರೂ ಕೂಡ ಗೊತ್ತಿಲ್ಲದಂತೆ ಇದ್ದು ಬಿಡುತ್ತಿದ್ದೆ ಅಲ್ಲವೇ ಅಂತ ಅವನು ತಬ್ಬಿಕೊಂಡು ಸಮಾಧಾನ ಮಾಡಿದ್ದ. ಅಷ್ಟರಲ್ಲಿ ಅವರ ಮನೆಯವರು ಬಂದು, ಹುಡುಗ ರೆಡಿಯಾಗಿದ್ದಾನ, ಶಾಸ್ತ್ರಕ್ಕೆ ಕರೆಯುತ್ತಿದ್ದಾರೆ ಅಂತ ಹೇಳಿದಾಗ ಇವನ ಎದೆ ಬಡಿತ ಜಾಸ್ತಿ ಆಯಿತು. ಉಸಿರಾಡಲು ಕಷ್ಟ ಅಂತ ಅನಿಸುತ್ತಿದೆ, ಜೋರಾಗಿ ಕಿರುಚಬೇಕು ಅಂತ ಅನಿಸುತ್ತಿದೆ. ನನಗೆ ತಿಳಿಯದೆ ದೇಹದ ಎಲ್ಲ ಅಂಗಗಳು ಅಸ್ತವ್ಯಸ್ತವಾಗಿವೆ. ನನ್ನ ಸಂಪೂರ್ಣ ಪ್ರಪಂಚ ಕುಸಿದು ಹೋಯಿತು.
ಎಂಗೇಜ್ಮೆಂಟ್ ಆದ ತಕ್ಷಣ ಮದುವೆ ಏನೂ ಆಗಿಬಿಡುವುದಿಲ್ಲ. ಎಲ್ಲರೂ ಹೇಳುವ ರೀತಿ ಸರಿ. ಆದರೆ ಅದನ್ನು ಕೂಡ ನನಗೆ ಇನ್ನೊಂದು ಹುಡುಗಿಗೆ ಕೊಡಲು ಇಷ್ಟವಿಲ್ಲ. ನಾನು ಯಾವಾಗಲೂ ಇಷ್ಟಪಟ್ಟಿದ್ದು ಪವಿತ್ರಳನ್ನು. ಅವಳನ್ನು ಆ ಜಾಗದಲ್ಲಿ ನೋಡಲು ಇಷ್ಟಪಟ್ಟಿದ್ದೆ. ಆದರೆ ಅವಳು ಎಂಗೇಜ್ಮೆಂಟ್ ಮಾಡಿಕೊಳ್ಳದೆ ಡೈರೆಕ್ಟಾಗಿ ಮದುವೆ ಮಾಡಿಕೊಂಡು, ಅದೂ ಕೂಡ ಜನರನ್ನು ಕರೆಯದೆ. ಅದನ್ನು ನೆನೆಸಿಕೊಂಡು ಇವನಿಗೆ ದುಃಖವಾಗುತ್ತಿದೆ. ನಿಜವಾಗಲೂ ಇವನ ಕೈಯಲ್ಲಿ ಆಗುತ್ತಿಲ್ಲ. ಇದ್ದಕ್ಕಿದ್ದಂತೆ ಪ್ರಜ್ಞೆ ತಪ್ಪಿದ. ಅಲ್ಲಿ ಇದ್ದವರೆಲ್ಲ ಗಾಬರಿಯಾಗಿ ಅವನನ್ನು ಹಾಸಿಗೆ ಮೇಲೆ ಮಲಗಿಸಿ ಡಾಕ್ಟರನ್ನು ಕರೆದು ಪರೀಕ್ಷೆ ಮಾಡಿಸಿದಾಗ ಡಾಕ್ಟರ್ ಕೆಲವು ಇಂಜೆಕ್ಷನನ್ನು ಕೊಟ್ಟರು. ಅದು ಕೊಟ್ಟ ಕೆಲವೇ ನಿಮಿಷಗಳಲ್ಲಿ ಅವನಿಗೆ ಪ್ರಜ್ಞೆ ಬಂತು. ಕಣ್ಣನ್ನು ಬಿಟ್ಟಿಲ್ಲ. ಅವನು ಬಾಯಿಂದ ಪವಿತ್ರ ಪವಿತ್ರ ಅನ್ನುವ ಮಾತನ್ನು ನಿರಂತರವಾಗಿ ಹೇಳುತ್ತಿದ್ದಾನೆ. ಆದರೆ ಇವನ ಕೂಗನ್ನು ಕೇಳಿಸಿಕೊಳ್ಳಲು ಅಲ್ಲಿ ಪವಿತ್ರ ಕೂಡ ಇಲ್ಲ. ಅವರ ಮನೆಯವರಿಗೆ ಅವಳ ಹೆಸರನ್ನು ಹೇಳಿದರೆ ಇಷ್ಟವಿಲ್ಲವಲ್ಲ. ಎಲ್ಲರೂ ಮುಖವನ್ನು ಸಿಂಡರಿಸಿಕೊಂಡಿದ್ದಾರೆ. ಸ್ವಲ್ಪ ಸಮಯದ ನಂತರ ಅವನು ಕಣ್ಣು ತೆಗೆದ. ಅಲ್ಲಿ ಇದ್ದ ಮುಖಗಳು ಒಬ್ಬರೂ ಕೂಡ ಅವನಿಗೆ ಇಷ್ಟವಿಲ್ಲ. ಅಷ್ಟರಲ್ಲಿ ಅವನ ಗೆಳೆಯರು ಬಂದು ಅವನನ್ನು ಸಮಾಧಾನ ಮಾಡಿದರು. ಆ ಸಂದರ್ಭದಲ್ಲಿ ಅವರ ಅಪ್ಪ ಬಂದು ಹೇಳುತ್ತಾರೆ, ಮುಹೂರ್ತ ಮುಗಿದು ಹೋಗುತ್ತಿದೆ, ಇವರನ್ನು ಕರೆದುಕೊಂಡು ಬನ್ನಿ. ಎಂಗೇಜ್ಮೆಂಟ್ ಇಂದು ಆಗಲೇಬೇಕು ಅಂತ. ಅಷ್ಟೊಂದು ಕಠೋರ ನಿಷ್ಠುರವಾದ ಮನುಷ್ಯ. ಅವನ ಆರೋಗ್ಯ ಸರಿಯಿಲ್ಲ ಅಂತ ಇವನು ಹೇಗೆ ಬಂದ? ಪ್ರತಿಯೊಬ್ಬರು ಪ್ರಜ್ವಲ್ನನ್ನು ಬೈದುಕೊಳ್ಳುತ್ತಿದ್ದಾರೆ. ಅವನ ಗೆಳೆಯರೆಲ್ಲ ಸೇರಿಕೊಂಡು ಇವನು ಬರದೆ ನಮಗೆ ಒಂದು ಫೋನ್ ಮಾಡಿ ಕೇಳಿದರೆ ನಾವು ಅವರ ಅಪ್ಪ ಹೇಗಿದ್ದಾರೆ ಅಂತ ಹೇಳುತ್ತಿದ್ದೆವು. ಇಲ್ಲಿ ಪವಿತ್ರಾಳ ಅಪ್ಪನ ಸುತ್ತ ತುಂಬ ಜನ ಮನುಷ್ಯರು ಕೂತಿದ್ದಾರೆ. ಆ ಮನುಷ್ಯ ಸ್ವಲ್ಪ ಆ ಕಡೆ ಈ ಕಡೆ ತಿರುಗಿದರೂ ಕೂಡ ಅವರುಗಳು ಕಷ್ಟಪಡುತ್ತಾರೆ. ಒಂದು ರೀತಿ ಭಯವಾಗುತ್ತಿದೆ. ಪವಿತ್ರಾಳ ಅಪ್ಪನಿಗೆ ಇವರೆಲ್ಲರೂ ನನ್ನ ಸೆಕ್ಯೂರಿಟಿ ಗಾರ್ಡ್ಗಳೇನೋ ಅಂತ ಅನಿಸುತ್ತಿದೆ. ಹೆಚ್ಚು ಕಡಿಮೆ ಅವನ ಮೇಲೆ ಕಣ್ಣು ಹಿಡಿಯಲು ಅವರ ಅಪ್ಪ ಅಮ್ಮ ಆ ಜನರನ್ನು ಕೂರಿಸಿರುವುದು. ಇಲ್ಲಿ ಯಾವ ಫಂಕ್ಷನ್ ಅಂತ ಕೇಳಿದಾಗ ಸ್ವಲ್ಪ ಸಮಯ ನಿಮಗೆ ತಿಳಿಯುತ್ತದೆ. ಆ ಫಂಕ್ಷನ್ ನಿಮಗೆ ತುಂಬ ಇಷ್ಟವಾಗುತ್ತದೆ ಅಂತ ಹೇಳುತ್ತಾರೆ. ಈಗ ನಿಜವಾಗಲೂ ಇವನಿಗೆ ಭಯ ಜಾಸ್ತಿ ಆಯಿತು. ಇತ್ತ ಪ್ರಜ್ವಲ್ಗೆ ಪರಿಸ್ಥಿತಿ ಸರಿಯಿಲ್ಲವಾದರೂ ಅವನಿಗೆ ಪದೇ ಪದೇ ಪವಿತ್ರಾಳೆ ಕಾಣುತ್ತಿದ್ದಾಳೆ ಎಲ್ಲ ಕಡೆ. ಅವಳ ಜೊತೆ ಕಳೆದ ಅದ್ಭುತವಾದ ಕ್ಷಣಗಳು ನೆನಪಿಗೆ ಬರುತ್ತಿವೆ. ನನ್ನ ಪ್ರೀತಿಯ ಹುಡುಗಿಗೆ ಜೊತೆ ನಾನು ಕಳೆದ ಕ್ಷಣಗಳನ್ನು ಅವನು ನೆನೆಸಿಕೊಂಡ. ಕೆಲವು ಬಾರಿ ಖುಷಿ ಪಡುತ್ತಾನೆ, ಇನ್ನು ಕೆಲವು ಬಾರಿ ಆ ಕ್ಷಣಗಳನ್ನು ಈ ಜನ್ಮಕ್ಕೆ ಇಷ್ಟು ಮುಗಿದು ಹೋಯಿತೇನೋ ಅಂತ ಯೋಚಿಸುತ್ತಾನೆ. ಅವನ ಯೋಚನೆಯನ್ನು ನೆನೆದು ಎಲ್ಲರೂ ಬೇಸರ ಮಾಡಿಕೊಳ್ಳುತ್ತಾರೆ. ಕೇವಲ ಅವನ ಗೆಳೆಯರು ಮಾತ್ರ. ಪ್ರಜ್ವಲ್ಗೆ ಪುನಃ ಅವನ ಕೈಯ ಮೇಲೆ ಇದ್ದ ಅವಳು ಕಚ್ಚಿದ್ದ ಗಾಯದ ಗುರುತು ನೆನಪಾಯಿತು. ಇಂದು ರಾತ್ರಿ ಪ್ರಜ್ವಲ್ ತನ್ನ 2 ಕೈಗಳನ್ನು ಅವಳ ಕೆನ್ನೆಗಳ ಮೇಲೆ ಇಟ್ಟು ಅವಳ ತುಟಿಗಳಿಗೆ ಮುತ್ತನ್ನು ದೀರ್ಘವಾಗಿ ಕೊಡಲು ಆರಂಭಿಸಿದ. ಮೊದಮೊದಲು ಅವಳು ಸಹಕರಿಸಿದರು. ನಂತರ ಅವನನ್ನು ದೂರ ತಳ್ಳಲು ಪ್ರಯತ್ನಿಸಿದಳು. ಎಷ್ಟು ದೂರ ತಳ್ಳಲು ಪ್ರಯತ್ನಿಸಿದರೂ ಕೂಡ ಅವನು ಹೋಗಲಿಲ್ಲ. ಆಗ ಅವಳು ಅವನ ಕೈಯನ್ನು ಕಚ್ಚಿದಳು. ಅವಳು ಕಚ್ಚಿದ ಆ ಗಾಯದ ಮೇಲೆ ಅವನು ಮುತ್ತು ಕೊಟ್ಟ. ಅಷ್ಟೇ ಅಲ್ಲ, ಆ ಮುತ್ತಿನ ಸಮಯದಲ್ಲಿ ಅವನು ಅವಳ ಸೊಂಟವನ್ನು ಕಚ್ಚಿದ್ದು ನೆನಪಾಯಿತು. ಅವಳು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದು ಸೀರೆ ಹುಟ್ಟಿದ್ದಳು. ನಾನು ಬರುವ ಸಮಯಕ್ಕೆ ಸೀರೆ ಬದಲಾಯಿಸದೆ ಅಂಗಾತನೆ ಮಲಗಿದ್ದಳು. ಅವಳ ಸೀರೆಯ ಸೆರಗು ಮೇಲೆ ಹಾರಿ ಹೋಗುತ್ತಿತ್ತು. ಕೇವಲ ಅವಳ ಸೀರೆಯ ಸೆರಗು ಮಾತ್ರ ಹಾರಿ ಹೋಗುತ್ತಿರಲಿಲ್ಲ, ಅದರ ಜೊತೆಗೆ ಅವಳ ತಲೆ ಕೂದಲು ಕೂಡ ಮೇಲೆ ಹಾರಾಡುತ್ತಿತ್ತು. ಅವಳ ಸೌಂದರ್ಯ ಇನ್ನೂ ಹೆಚ್ಚಿಗೆ ಚೆನ್ನಾಗಿ ಕಾಣುತ್ತಿತ್ತು. ಇವನು ಇವಳ ಮೇಲೆ ಅನುರಾಗದ ಭಾವನೆಗಳನ್ನು ಆ ಸಮಯದಲ್ಲಿ ಬಿಟ್ಟು ಬಿಟ್ಟಿದ್ದ. ಏಕೆಂದರೆ ಅಕಸ್ಮಾತ್ ಅವಳಿಗೆ ಕೋಪ ಬಂದರೆ, ಅವಳು ನನ್ನನ್ನು ಬಿಟ್ಟು ಹೊರಟು ಹೋದರೆ, ಬಲವಂತವಾಗಿ ನನಗೆ ದೇಹವನ್ನು ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ, ಅವಳ ಮನಸ್ಸು ಬೇಕು ನನಗೆ ಅಂತ ಯೋಚಿಸುತ್ತಿದ್ದ ಮನುಷ್ಯ ಅಂದು ಕೂಡ ಸ್ವಲ್ಪ ಯಾಮಾರಿದ. ಅವನ ವ್ರತ ಭಂಗವಾಯಿತು. ಪದೇ ಪದೇ ಅವಳ ಸೆರಗು ಹಾರಿ ಹೋಗುತ್ತಿದೆ. ಅವಳ ಸೊಂಟ ತುಂಬ ಚೆನ್ನಾಗಿ ಕಾಣಿಸುತ್ತಿದೆ. ನಿಜವಾಗಲೂ ಇವನಿಗೆ ಅದನ್ನೆಲ್ಲ ನೋಡದೆ ದೂರ ತನಗೆ ತಿಳಿಯದೆ ಇಲ್ಲ ತಾನು ಬೇರೆ ಯಾರೋ ಅಂತ ಉಳಿಯಲು ಆಗಲಿಲ್ಲ. ಬದಲಿಗೆ
ಅವಳ ಸೊಂಟವನ್ನು ಕಚ್ಚಿ ತಿನ್ನಬೇಕು ಅನ್ನುವಷ್ಟು ಆಸೆಯಾಯಿತು. ಅವನ ಮನಸ್ಸಿನಲ್ಲಿ ಚಿಟ್ಟೆಗಳು ಹಾರುತ್ತಿದ್ದವು. ಅವಳು ಚೆನ್ನಾಗಿ ನಿದ್ರೆ ಮಾಡುತ್ತಿದ್ದಳು. ಇವನು ಅವಳ ಬಳಿ ಹೋಗಿ ಅವಳ ಮುಖದ ಹತ್ತಿರ ಮುಖವನ್ನು ಇಟ್ಟ. ಅವಳ ಮುಖದಲ್ಲಿ ಯಾವುದೇ ಪ್ರತಿಕ್ರಿಯೆ ಇಲ್ಲದೇ ಇರುವುದರಿಂದ ಅವಳು ಚೆನ್ನಾಗಿ ಮಲಗಿದ್ದಾಳೆ. ನಾನು ಏನು ಬೇಕಾದರೂ ಮಾಡಬಹುದು ಅಂತ ಅಂದುಕೊಂಡ. ಈಗ ಇನ್ನೂ ಜೋರಾಗಿ ಗಾಳಿ ಬೀಸುತ್ತಿದೆ. ಅವಳ ಸೊಂಟ ತುಂಬ ಚೆನ್ನಾಗಿ ಕಾಣುತ್ತಿದೆ. ಅವನು ಅವಳ ಸೊಂಟ ಸುತ್ತ ಮುತ್ತುಗಳನ್ನು ಕೊಡುತ್ತಾ ಬಂದ. ಮೊದಮೊದಲು ತುಂಬ ಮೃದುವಾಗಿ ಮುತ್ತನ್ನು ಕೊಡುತ್ತಿದ್ದವನು ಕ್ಷಣಗಳು ಕಳೆದಂತೆ ಒರಟಾಗಿ ಮುತ್ತುಗಳನ್ನು ಕೊಡಲು ಆರಂಭಿಸಿದ. ಅವಳಿಗೆ ಈಗ ಎಚ್ಚರವಾಗುತ್ತಿದೆ ಅಂತ ಅನಿಸಿದಾಗ ಅವನು ಮಂಚದ ಕೆಳಗಡೆ ಮಲಗಿಕೊಂಡ. ಅವಳು ಎಚ್ಚರವಾಗಿ ಸುತ್ತಮುತ್ತ ನೋಡಿ ಪುನಃ ಮಲಗಿದಳು. ಅವಳು ಮಲಗಿದ ತುಂಬ ಸಮಯದ ನಂತರ ಇವನು ಎದ್ದು ಬಂದು ಅವಳ ಸೊಂಟಕ್ಕೆ ಪುನಃ ಮುತ್ತು ಕೊಡಲು ಆರಂಭಿಸಿದ. ಅವಳ ಒಕ್ಕಲಿಗೆ ದೀರ್ಘವಾಗಿ ಮುತ್ತನ್ನು ಕೊಡುತ್ತಿದ್ದಾನೆ. ಈಗ ಅವಳಿಗೆ ಎಚ್ಚರವಾಗುತ್ತದೆ ಅಂತ ಅನಿಸಿ ಅವಳ ಬಾಯನ್ನು ಗಟ್ಟಿಯಾಗಿ ಹಿಡಿದುಕೊಂಡ. ಇವನು ಮಾಡುವ ಕೆಲಸವನ್ನು ಬಿಟ್ಟಿಲ್ಲ. ಪದೇ ಪದೇ ಅವಳ ಸೊಂಟವನ್ನು ತುಂಬ ರಭಸವಾಗಿ ಮುದ್ದಿಸುತ್ತಿದ್ದಾನೆ. ಜೋರಾಗಿ ಮುತ್ತು ಕೊಡುತ್ತಿದ್ದಾನೆ. ಅವಳು ಅವನನ್ನು ದೂರ ತಳ್ಳಲು ಪ್ರಯತ್ನಿಸಿದರೂ ಆಗುತ್ತಿಲ್ಲ. ಅದನ್ನೆಲ್ಲ ನೆನೆಯುತ್ತಾ ಪ್ರಜ್ವಲ್ ಈ ಕ್ಷಣವನ್ನೇ ಮರೆತು ಬಿಟ್ಟಿದ್ದ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ and keep supporting me always.